ಸೊ ಗೈಸ್ ಹೇಗಿದ್ರೆಲ್ಲರೂ. ಸೊ ಇವತ್ತು ಬಂದುಬಿಟ್ಟು ನಾವು ಹೋಗ್ತಿರೋದು ಬೆಂಗಳೂರಿಗೆ. ಸೊ ಆಲ್ಮೋಸ್ಟ್ ಈಗ ಅರ್ಧ ದಾರಿ ಬಂದಾಗಿದೆ. ಸೊ ಇಲ್ಲಿಂದ ಇನ್ನು ಘಾಟ್ ಸೆಕ್ಷನ್ ಹತ್ರ ಇದ್ದೀವಿ. ಸೊ ನೋಡ್ಬೋದು ಶಾಪಿರ್ಲಿಗಂತ ಎಲ್ಲ ಸ್ಟಾಪ್ ಆಗ್ತಿದೆ. ಸೊ ಇಲ್ಲಿಂದ ನಾವು ಈಗ ಡೈರೆಕ್ಟ್ ಬೆಂಗಳೂರದ್ದು ಘಾಟ್ ಹತ್ತುತ್ತೀವಿ. ಘಾಟದ ಹೆಸರು ನಂಗೆ ಗೊತ್ತಿಲ್ಲ, ಎಷ್ಟೋ ಸಲ ಬೆಂಗಳೂರಿಗೆ ಹೋಗಿದ್ದೀನಿ, ಬಟ್ ಶಿರಾಡಿ ಘಾಟ್ ಅಂತೆ. ಸೊ ಗೊತ್ತಿತ್ತು ಆದರೆ ನೆನಪಿರಲಿಲ್ಲ. ಸೊ ಇಲ್ಲಿಂದ ಈಗ ಹೋಗ್ಬೇಕೀಗ ಚಹಾ ಕುಡ್ಲಿಕ್ಕೆ ಅಂತ ನಿಂತಿರೋದು. ಸೊ ಇಲ್ಲಿಂದ ಡೈರೆಕ್ಟ್ ಬೆಂಗಳೂರು ರೀಚ್ ಆಗ್ತೀವಿ. ಮಾರ್ನಿಂಗ್ ರೀಚ್ ಆಗಿ ನಮ್ಮ ಒಂದು ಬ್ರದರ್ ಅವ್ರ ಮನೆ ಇದೆ. ಸೊ ಆ ಬ್ರದರ್ ಅವ್ರ ಮನೆಯಲ್ಲಿ ಸ್ಟೇ ಆಗ್ತೀವಿ. ಅಲ್ಲಿಂದ ಮತ್ತೆ ಏನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಬರ್ತೀವಿ ಇಲ್ಲಿ ವಾಪಸ್ ರಿಟರ್ನ್ ಮಂಗಳೂರಿಗೆ. ಸೊ ನೆಕ್ಸ್ಟ್ ನೈಟಿಗೆ ವಾಪಸ್ ಇಲ್ಲೇ ಬರ್ತೀವಿ. ಅಂದರೆ ನೈಟಲ್ಲಿ ಹೋಗಿ ಮತ್ತೆ ಮಾರ್ನಿಂಗ್ ಬಂದು ಮತ್ತೆ ನೈಟ್ ವಾಪಸ್ ರಿಟರ್ನ್ ಆಗ್ತೀವಿ. ಮತ್ತೆ ಮಂಡೇ ಮಾರ್ನಿಂಗ್ ಇಲ್ಲೇ ಮಂಗಳೂರಲ್ಲಿ ಇರ್ತೀವಿ. ಸೊ ಹಾಗಾಗಿ ಸೊ ಸಿಗೋಣ ನೆಕ್ಸ್ಟ್ ಮುಂದೆ ನೋಡೋಣ. ಸೊ ಗೈಸ್ ಇವಾಗಷ್ಟೇ ನಾವು ಸಕಲೇಶ್ಪುರ ಕ್ರಾಸ್ ಆಗಿದ್ದಷ್ಟೇ, ಘಾಟಿ ಕ್ರಾಸ್ ಆಗಿದೆ. ಇಷ್ಟು ಕ್ರಾಸ್ ಆದಮೇಲೆ ಸ್ವಲ್ಪ ಎದುರುಗಡೆ ಬಂದು ನಿಂತ್ಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ದೂರದಲ್ಲಿ ಹೋದರೆ ನಮ್ಮದು ಹಾಸನ ಸಿಗುತ್ತೆ, ಹಾಸನ ಪಾಸ್ ಮಾಡೋಣ. ಸೊ ಇವಾಗ ನೋಡಿ ಚಳಿಗೆ ಏನು ಮಾಡ್ದಂಗೆ ಗೊತ್ತಿದ್ದ ಈ ಸೈಲೆನ್ಸರ್ ಇದೆಲ್ಲ, ಸೈಲೆನ್ಸರ್ ಕಾದು ಹಿಂಗೆ ಹಿಡ್ದು ಹಿಂಗೆ 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 ಚಳಿಗೆ ಆಗ್ತಿಲ್ಲ ಗುರು, ಕೈಯೆಲ್ಲ ಫುಲ್ಲು ಸ್ಟಕ್ ಆಗಿದೆ. ಅವ್ರಿಗೆ ಎಲ್ಲರೂ ನಮ್ಮ ಸ್ಕೂಟರಲ್ಲಿ ನಾವು ಬಂದಿದ್ದೀವಿ, ನಮಗೆ ಓಡ್ಸೋಕ್ಕಾಗ್ತಿಲ್ಲ ಗಾಡಿನ, ಆದರೂ ಈ ಚಳಿಯಲ್ಲಿ ಬಂದಿದೆ. ಅಲ್ಲಿ ಸೌಮ್ಯ ಅಂತೆ, ಯಾವುದು ಸೌಮ್ಯ ಅಂತ ಅವನಿಗೆ. ಸೊ ಗೈಸ್ ಸಿಗೋಣ ಮುಂದೆ, ಇನ್ನೂ ಸ್ವಲ್ಪ ತುಂಬ ಇದು ಹೋಗ್ಲಿಕ್ಕೆ. ಸೊ ಈಗಷ್ಟೇ ಒಂದು ಆಲ್ಮೋಸ್ಟ್ 124 ಕಿಲೋಮೀಟರ್ ಏನೋ ಪಾಸ್ ಮಾಡಿದ್ದೀವಿ. ಇನ್ನೇನು ಸ್ವಲ್ಪ 224 ಕಿಲೋಮೀಟರ್ಸ್ ಏನೋ ಲೆಫ್ಟ್ ಇದೆ. ಸೊ ಅಲ್ಲಿವರೆಗೆ ಹೋಗೋಣ. ಸೊ ಅಲ್ಲಿವರೆಗೆ ಹೋಗ್ಲಿಕ್ಕಂತೂ ತುಂಬ ಕಷ್ಟ ಇದೆ. ಅದ್ರಲ್ಲಿ ನಾನು ಒಬ್ಬನೇ ಡ್ರೈವ್ ಮಾಡ್ತಿದ್ದೀನಿ, ನಾವೇನೇನು ಗಾಡಿ ಬಿಡಲ್ಲ, ನಾವು ಒಬ್ಬನೇ ಬಿಡಬೇಕು. ಅವನಂತೂ ಚಳಿಯಲ್ಲಿ ಗಾಡಿ ಬಿಡ್ಪೆ ಅವ್ನ ಗಾಡಿ ಕೊಟ್ಟರೆ ಗುರು ಖಾಲಿ ಲಾರಿ ಹಿಂದೆ ಮುಂದೆ ಹಿಂದೆ ಮುಂದೆ, ಹಾಗಾಗಿ ಭಯ ಆಗುತ್ತೆ. ಹಾಗಾಗಿ ನಾನು ಒಬ್ಬನೇ ಓಡಿಸೋದು ಗಾಡಿನ. ಸೊ ಗೈಸ್ ನಿಮಗೆಲ್ಲ ಒಂದು ಲೈನ್ ತೋರಿಸ್ತೀನಿ ನೋಡಿ. ಜಾತಕದಲ್ಲಿ ಶನಿ ಗುರು ಇದ್ರೂ ಪರವಾಗಿಲ್ಲ, ಅಕ್ಕಪಕ್ಕದಲ್ಲಿ ಶಕುನಿಗಳು ಇರಬಾರ್ದು ಗುರು. ಇವ್ನು ಫಿದಾ ಆಗೋದೆ ನಾನು. ಇನ್ನೊಂದು ಲೈನ್ ಇದೆ ಗುರು, ಬೆಕ್ಕು ಸಿಂಹ ಹೋಗುವ ಕನಸು ಕಂಡರೆ ಮೊದಲು ಇಲಿ ತಿನ್ನೋದನ್ನು ಬಿಡಬೇಕಂತೆ. ಸೊ ಈ ಅಣ್ಣಂಗೆ ದೊಡ್ಡ ಸೆಲ್ಯೂಟ್. ಒಂದು ಲೈನ್ ಹೆಂಗೆ ಬರ್ದಿದ್ದಾನೆ ನೋಡಿ ಗುರು.